ನಮಸ್ತೆ, ನಾನು ನಿಮ್ಮ ಚಂದು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ ಯೂಟ್ಯೂಬ್ ಚಾನಲ್. ಇವತ್ತು ಅಡುಗೆ ತಿಂಡಿ ಎಲ್ಲ ಕೆಲಸ ಮಾಡಿ ದೇವ್ರ ಪೂಜೆಗೆ ಬೇಕಾಗಿರೋವಂಥ ಪಾತ್ರೆಗಳನ್ನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಫೋಟೋಗಳನ್ನೆಲ್ಲ ಒರೆಸಿ ಕುಂಕುಮ ಇಟ್ಟು ಬಿಟ್ಟಿದ್ದೀನಿ. ಮತ್ತು ಬೆಳಗ್ಗೆ ಪೂಜೆಗೆ ಬೇಕಲ್ಲ, ಹಾಗಾಗಿ ತೋರಣ ಕಟ್ಟೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಮತ್ತು ಬಾಳೆಗ ಕಂದು ಅದನ್ನು ಕೂಡ ಸ್ಟ್ಯಾಂಡಿಗೆ ಇಕ್ಕೋದಕ್ಕೆ ನೋಡ್ಕೊಳ್ಬೇಕು. ಒಂದೊಂದು ಸಲ ದೊಡ್ಡದಾಗಿದ್ದರೆ ಉಳ್ಕೊಂಡ್ಬಿಡುತ್ತೆ, ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಮನೆ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಕ್ಯಾಶ್ನಲ್ಲಿ ನಮ್ಮ ತಾತ ಅವರಿಗೆ ಗೌಡಿಕೆ ಕೊಟ್ಟಿದ್ದಾರೆ. ಅಂದರೆ ಮದುವೆಗಳಿಗೆಲ್ಲ ಹೋಗಿ ಮದುವೆ ಮಾಡಿಸೋದು ಅದೆಲ್ಲ ಇರುತ್ತೆ. ಅವರು ಕೂಡ ಬಂದಿದ್ದರು ಇವತ್ತು ಸಾಕು ತಗೊಂಡು ಹೋಗೋದಕ್ಕೆ ಅಂತೇಳಿ. ಮಧ್ಯಾಹ್ನ ಒಂದು 5-6 ಜನ ಅವ್ರು ಬಂದು ಹೋದ್ವು. ನಮ್ಮನೆಯವರು ಕೂಡ ಬಂದಿದ್ದರು ಇವತ್ತು ಊಟಕ್ಕೆ. ಅವ್ರಿಗೆಲ್ಲ ಊಟಕ್ಕೆ ಇಕ್ಕಿ ಮನೆಯೆಲ್ಲ ರೆಡಿ ಮಾಡಿಕೊಂಡು ಸಂಜೆ ಅಷ್ಟೊತ್ತಿಗೆ ಎಲ್ಲ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸಂಜೆ ಊಟ ಆದಮೇಲೆ ತಿರ್ಗಿ ಮತ್ತೆ ಹಾಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಕೂಡ ಹೆಲ್ಪ್ ಮಾಡಿದ್ರು ನನಗೆ. ಈ ನವಿಲು ಗರಿಗಳನ್ನ ಒಂದು ಸಲ ತೋರಿಸಿದ್ದೆ. ನಮ್ಮನೆಯವರು ತೋಟದಲ್ಲೆಲ್ಲ ತೊಗೊಂಡು ಬಂದಿದ್ದಾರೆ ನವಿಲು ಗರಿ ಅಂತ. ಅದನ್ನೇ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಆ ಮಕ್ಕಳು ಕೂಡ ಹೆಲ್ಪ್ ಮಾಡಿದ್ರು. ರಂಗೋಲಿ, ಅಷ್ಟದಳ ರಂಗೋಲಿನ ಹಾಕಿದ್ದೀನಿ. ಇದರ ಮೇಲೆ ಬಿಂದಿಗೆ ಇಟ್ಟು ಕಳಸ ಇಡಬೇಕು. ಹಾಗಾಗಿ ನಾನು ಹಾಕಿ ನೋಡಿ ಸ್ಯಾರಿನೂ ಉಡಿಸಿ ಆಯಿತು, ಎಲ್ಲ ರೆಡಿ ಮಾಡಿದ್ದೀನಿ. ಈಗ ರೆಡಿ ಮಾಡಿ ಇದರ ಮುಂದೆ ಸ್ಟ್ಯಾಂಡ್ ಹಾಕಿ ಮತ್ತೆ ಎಲ್ಲ ರೆಡಿ ಮಾಡ್ಕೊಬೇಕು. ರಾತ್ರಿ ಮಲಗೋ ಅಷ್ಟೊತ್ತಿಗೆ 1 ಗಂಟೆ ಆಯಿತು ಎಲ್ಲ ರೆಡಿ ಮಾಡಿ ಮಲಗೋ ಅಷ್ಟೊತ್ತಿಗೆ. ಇನ್ನು ಮಾರ್ನಿಂಗ್ 2:45 ಆಗ್ತಿದೆ. ಎದ್ದು ಬಂದೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ನಾನ ಮುಗಿಸ್ಕೊಂಡು ಬಂದು ದೇವರಿಗೆ ನೈವೇದ್ಯಕ್ಕೆ ಪೊಂಗಲ್ಲು ಮತ್ತು ಪುಳಿಯೋಗರೆನ ಮಾಡಿ ದೇವರ ಪೂಜೆ ಮುಗಿಸ್ದೆ. 4:15ಗೆ ಪೂಜೆ ಮುಗಿದಿತ್ತು. 4:15, 4:45 ಅಷ್ಟೊತ್ತಿಗೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಬೇಗ ಮುಗಿಸ್ದೆ ಪೂಜೆನ. ಮೊದಲನೇ ಪೂಜೆ ಆಯಿತು. ಪೂಜೆ ಇದ್ದಿದ್ದು 5:30ಇಂದ 6:30 ಅಷ್ಟರಲ್ಲಿ ಮೊದಲನೇ ಪೂಜೆ ಮುಗಿಸ್ಬೇಕಿತ್ತು. ನೋಡಿ ಎಷ್ಟು ಚೆನ್ನಾಗಿ ಸೂರ್ಯನ ಕಿರಣಗಳು ಆ ಕಳಸದ ಮೇಲೆ ಬೀಳ್ತಾ ಇದೆ ಅಂತ ನೋಡೋದಕ್ಕೆ ಒಂದು ತುಂಬ ಖುಷಿ ಆಗ್ತಿತ್ತು ನನಗಂತೂ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅದು. ಇನ್ನು ಬೆಳಗ್ಗೆ ಪೂಜೆ ಮುಗಿದ ತಕ್ಷಣವೇ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬೇಗ ಪೂಜೆ ಮುಗಿಸೋಣ, ನಮ್ಮನೆಯವರು ಕೂಡ ಆಫೀಸ್ಗೆ ಹೋಗ್ತಾರೆ, ಅವ್ರಿಗೇನೂ ರಜೆ ಇಲ್ಲ. ಹಾಗಾಗಿ ಬೇಗ ಅಡುಗೆ ಮುಗಿಸಿ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಬೆಳಗಿನ ಪೂಜೆನೇ ಚೆಂದ. ಹಾಗಾಗಿ ನಾನು ಬೇಗ ಪೂಜೆ ಮುಗಿಸೋಣ ಅಂತೇಳಿ ಅಡುಗೆ ಎಲ್ಲ ಇವತ್ತು 9 ಗಂಟೆ ಅಡುಗೆನೂ ಕೂಡ ಮಾಡಿ ಮುಗಿಸ್ದೆ. ಇವತ್ತು ದೇವರ ನೈವೇದ್ಯಕ್ಕೆ ಬೇಳೆ ಉಪ್ಪಿಟ್ಟು, ಹಾಗೆ ಅನ್ನ, ಸಾಂಬಾರು, ಮೊಳಕೆ ಕಟ್ಟಿದ ಹೆಸರು ಕಾಳು ಇಷ್ಟನ್ನು ಮಾಡಿದ್ದೆ ನೈವೇದ್ಯಕ್ಕೆ ಇಡೋದಕ್ಕೆ. ನಮ್ಮನೆಯವರು ಕೂಡ ಪೂಜೆ ಮಾಡೋದಕ್ಕೆ ರೆಡಿ ಆದರು. ನಮ್ಮನೆಯವರು ಕೂಡ ದೇವ್ರ ಮನೆಯಲ್ಲಿ ಮೊದಲಿದ್ದಿದ್ದ ಮನೆ ಇಲ್ಲೆಲ್ಲ ಒಂದು ಸಲ ಪೂಜೆ ಮಾಡಿ ಮುಗಿಸಿದ್ರು. ಅಷ್ಟರಲ್ಲಿ ನಾನು ಕೂಡ ರೆಡಿ ಆದೆ. ಇನ್ನು ಅವರು ಪೂಜೆ ಮುಗಿಸಾದ್ಮೇಲೆ ಮತ್ತೆ ನಾವು ಪೂಜೆ ಮಾಡೋದಕ್ಕೆ ಕೂತ್ಕೊಂಡ್ವು. ಮೊದಲನೇ ಪೂಜೆ ವಿಘ್ನ ವಿನಾಯಕ ಗಣಪತಿಗೆ ಅಲ್ವಾ. ಮೊದಲು ಗಣಪತಿಗೆ ಪೂಜೆ ಮಾಡಿ ಯಾವುದೇ ವಿಘ್ನಗಳು ಬರದ ಹಾಗೆ ನನ್ನ ವ್ರತ ಪೂರ್ತಿ ಆಗಲಿ ಅಂತ ಹೇಳಿ ವಿಘ್ನೇಶ್ವರನಿಗೆ ಪೂಜೆ ಮುಗಿಸಿ ನಂತರ ಕಂಕಣ ಕಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ವು. ಓಂ ಪದ್ಮಾಲಯಾಯ ನಮಃ. ಓಂ ಪದ್ಮಾಯ ನಮಃ. ಓಂ ಶಿವಾಯ ನಮಃ. ಓಂ ಸ್ವಾಹಾಯ ನಮಃ. ಓಂ ಸ್ವಾಹ
ಕೂಡ ಮುಗೀತು. 9:30ಗೆ ಪೂಜೆ ಮುಗಿಸ್ದೆ. 9:30 ಹಾಗೆಯೇ ಅರಿಶಿನ ಕುಂಕುಮಕ್ಕೂ ಕೊಟ್ಬಿಡೋಣ ಅಂತೇಳಿ ಅರಿಶಿನ ಕುಂಕುಮ ಕೊಡೋದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ವಿಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಕುಂಕುಮ ಕೊಡೋದನ್ನ. ಇವತ್ತು 10 ಗಂಟೆ ಅಷ್ಟರಲ್ಲಿ ಪೂಜೆ ಹಾಗೆ ಕುಂಕುಮ ಕೊಟ್ಟಿದ್ದು ಎಲ್ಲ ಮುಗಿಸ್ದೆ. ಇನ್ನು ರಾತ್ರಿ ರತ್ನೀರು ಮಾಡೋಣ, ದೃಷ್ಟಿ ತೆಗಿಯೋಣ ಅಂತೇಳಿ ರತ್ನೀರು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಪೂಜೆ ಮಾಡಬೇಕು. ಇವಾಗ ನಾನು ಊಟ ಎಲ್ಲ ಆಯಿತು, ತಿರ್ಗಾ ಮುಖ ತೊಳ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ರತ್ನೀರನ್ನು ದೃಷ್ಟಿ ತೆಗೆದು ನಂತರ ಕಳಸನ ಸಡಿಲಿಸ್ಬೇಕು. ಏನಂದರೆ ರಾತ್ರಿ ಹೊತ್ತು ಟೈಮ್ ಒಂದೇ ಥರ ಇರೋದಿಲ್ಲ, ಹಾಗಾಗಿ ಕಳಸನ ಸಡಿಲಿಸಿನೇ ಮಲ್ಕೊಳ್ಬೇಕು. ಕಳಸ ಬೀಳೋದು ಆ ಥರ ಎಲ್ಲ ಆಗಬಾರ್ದು, ಏನೂ ತೊಂದರೆ ಆಗಬಾರ್ದು. ಹಾಗಾಗಿ ನಾನು ಸಡಿಲಿಸಿನೇ ಮಲ್ಕೊಳ್ಳೋದು. ಎಲ್ಲರೂ ಅಷ್ಟೇ ಮಲ್ಕೊಳ್ಬೇಕಾದ್ರೆ ಮುಂಚೆ ರಾತ್ರಿ ಇಲ್ಲ ಸಂಜೆ ಪೂಜೆ ಆದಮೇಲೆ 8-9 ಗಂಟೆ ಈ ಟೈಮಲ್ಲಿ ರತ್ನೀರು ಮಾಡಿ ಕಳಸ ಸಡಿಲಿಸ್ತಾರೆ. ಪೂಜೆ ಆಯಿತು, ದೃಷ್ಟಿ ತೆಗೆದು ನೋಡಿ. ಇದನ್ನು ನಾನು ಆಚೆ ತಗೊಂಡೋಗಿ ಬಾಗಿಲಿಗೆ ಅಡ್ಡ ಇದನ್ನು ಚೆಲ್ಲಿಬಿಟ್ಟು ಬರಬೇಕು. ಬಂದು ನಮಸ್ಕಾರ ಮಾಡಿಕೊಂಡು ದೇವರಿಗೆ ಕಳಸನ ಸಡಿಲಿಸ್ತಾ ಇದ್ದೀನಿ. ಶನಿವಾರ ಇದು ಬೆಳಗ್ಗೆ. ಶನಿವಾರ ನಾನು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ನಲ್ಲ, ಸ್ನಾನ ಮುಗಿಸ್ಕೊಂಡು ಬಂದು ಇದನ್ನು ತೆಗೆದು ಹಸುವಿಗೆ ಕೊಟ್ಬಿಟ್ಟು ನಂತರ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಕೊಟ್ಬಿಟ್ಟು ಬಂದು ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಗೆ ಬಟ್ಟೆನಲ್ಲೇ ಗುಡಿಸೋದು ಆ ಥರ ಎಲ್ಲ ಮಾಡೋದಿಲ್ಲ, ಬಟ್ಟೆನಲ್ಲೇ ಕ್ಲೀನ್ ಮಾಡಿಕೊಂಡು ಹಾಗೆಯೇ ದೇವ್ರ ಪೂಜೆ ಮಾಡಿ ಮುಗಿಸ್ದೆ. ಮೊಸರನ್ನ ಇಟ್ಟು ಹಾಗೆಯೇ ಪೂಜೆ ಮಾಡಾದಮೇಲೆ ನಾನು ದೀಪಗಳು ಕೂಡ ಯಾವನ್ನೂ ಆರಿಸಿಲ್ಲ, ಹಾಗೆಯೇ ತಗೊಂಡು ಬಂದು ದೇವ್ರ ಮನೆಯಲ್ಲಿಟ್ಟು ಇವಾಗ ಇದನ್ನೆಲ್ಲ ಎತ್ಕೊಳ್ತಾ ಇದ್ದೀನಿ. ನಾನು ತುಳಸಿ ಕಟ್ಟೆಗೂ ಅಷ್ಟೇ ಅದರ ಅಡಿಕೆ ಬಟ್ಟೆ ಹಾಕಿದ್ದೀನಿ. ಹಾಗೆ ನೆಲದ ಮೇಲೆ ಇಡೋದಿಲ್ಲ ತುಳಸಿ ಕಟ್ಟೆನ. ಬ್ಲೌಸ್ ಪೀಸೋ ಇಲ್ಲ ಏನಾದರೂ ನಾನು ಇಲ್ಲಿ ದೊಡ್ಡದು ಕರ್ಚೀಪನ್ನು ಹಾಕಿ ಅದರ ಮೇಲೆ ತುಳಸಿ ಕಟ್ಟೆ ಇಟ್ಟಿದ್ದೀನಿ. ಈಗ ನೀರನ್ನು, ಇದಕ್ಕೊಂದು ಸ್ಟೋರಿ ಕೂಡ ಇದೆ, ನೀರನ್ನು ಯಾಕೆ ಇಡ್ತೀವಿ ನಾವು ದೇವರಿಗೆ ಅಂತ ಹೇಳಿ. ಸ್ಟೋರಿ ಏನಂದರೆ, ದೇವರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ನೈವೇದ್ಯಗಳನ್ನ ಬಗೆ ಬಗೆ ರೀತಿಯ ತಿಂಡಿಗಳು ಎಲ್ಲದನ್ನೂ ಕೂಡ ಇಟ್ಟಿರ್ತಾರೆ. ಮಹಾಲಕ್ಷ್ಮಿ ಮನೆಗೆ ಬಂದಾಗ ಅಲ್ಲಿ ಇಟ್ಟಿರೋಂಥ ನೈವೇದ್ಯ ಎಲ್ಲ ಸ್ವೀಕರಿಸಿ ನೀರು ಕುಡಿಯೋ ಹಾಗೆ ಆಗುತ್ತಂತೆ. ಆದರೆ ನೀರು ಯಾರ ಮನೆಯಲ್ಲೂ ಇಟ್ಟಿರಲ್ಲ, ಜಾಸ್ತಿ ನೀರು ಯಾರೂ ಇಡೋದಿಲ್ಲ. ನೈವೇದ್ಯಕ್ಕೆ ನೀರು ಕುಡಿಬೇಕು ಅಂದರೆ ಎಳನೀರು, ತೀರ್ಥ ಆ ಥರದ್ದೆಲ್ಲ ಇರುತ್ತೆ, ನೀರು ಇರೋದಿಲ್ಲ ಕುಡಿಯೋದಕ್ಕೆ. ಮಹಾಲಕ್ಷ್ಮಿಗೆ ದಾಹ ಆಗುತ್ತೆ ನೀರು ಕುಡಿಬೇಕು ಅಂತ. ಎಲ್ಲರ ಮನೆಗೂ ಹೋದರೂ ನೀರು ಯಾರ ಮನೆಯಲ್ಲೂ, ಎಲ್ಲರ ಮನೆಯಲ್ಲೂ ಶ್ರೀಮಂತರು
ಎಲ್ಲರ ಮನೆಯಲ್ಲೂ ನೀರು ಯಾರೂ ಇಟ್ಟಿರಲಿಲ್ವಂತೆ. ಒಬ್ಬರು ಬಡವರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ನೈವೇದ್ಯಕ್ಕೆ ನೀರಿಟ್ಟಿದ್ರಂತೆ. ಆ ನೀರನ್ನು ಸ್ವೀಕರಿಸಿ ಮಹಾಲಕ್ಷ್ಮಿ ತನ್ನ ದಾಹವನ್ನು ನೀಗಿಸಿಕೊಂಡು ಅವರಿಗೆ ವರಗಳನ್ನ ನೀಡಿದ್ರಂತೆ. ನಾನು ಕೂಡ ಈ ಸ್ಟೋರಿ ತಿಳ್ಕೊಂಡಾಗಿಂದ ಒಂದೊಂದು ಗ್ಲಾಸ್ ನೀರಿಡ್ತೀನಿ. ನೀವು ಕೂಡ ನೀರಿಡ್ತೀರಾ? ಕಾಮೆಂಟ್ ಮಾಡಿ ಹೇಳಿ. ಇನ್ನು ಇದನ್ನೆಲ್ಲ ತೆಗೆದು ನಾವು ಜೋಡಿಸೋದಕ್ಕೆ ಎಷ್ಟು ಟೈಮ್ ತೊಗೊಂಡಿರ್ತೀವೋ ಅದನ್ನೆಲ್ಲ ಬಿಚ್ಚಿ ಎತ್ತಿಡೋದಕ್ಕೆ ಅಷ್ಟೇ ಟೈಮ್ ಬೇಕು. ಎಲ್ಲದನ್ನೂ ಬಿಚ್ಚಿ ಹಾಗೆಯೇ ಎಲ್ಲೆಲ್ಲೂ ನಾನು ಈಗ ಒಂದು ಸಲ ತೆಗ್ದಿದ್ದನ್ನ ಮತ್ತೆ ಇನ್ನು ತೆಗಿಯೋದು ಮುಂದಿನ ವರಮಹಾಲಕ್ಷ್ಮಿ ಹಬ್ಬ. ಈ ದೇವರಿಗೆ ಹಾಕಿರೋವಂಥ ಒಡವೆ ಸೆಟ್ಟು, ಹಾಗೆಯೇ ದೇವರಿಗೆ ಕಟ್ಟಿರೋವಂಥ ಕಡ್ಡಿ, ಇವನ್ನೆಲ್ಲ ತೆಗಿಯೋದು ಮುಂದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅಲ್ಲಿವರೆಗೂ ನಾನು ಒಂದು ಸೂಟ್ ಕೇಸ್ ಇದೆ, ಅದರಲ್ಲೇ ಹಾಕಿ ಇಟ್ಬಿಡ್ತೀನಿ. ನೋಡಿ, ಇದಕ್ಕೆ ಬಿಂದಿಗೆಗೂ ಅಷ್ಟೇ ನೂಲು ಇದನ್ನು ಡಬಲ್ ಟೇಪ್ ಹಾಕಿ ಅಂಟಿಸಿದ್ದೀನಿ. ನೋಡಿ, ಹಿಂಗೆ ಅಂದ್ರೂ ಬರ್ತಾಯಿಲ್ಲ, ಅಷ್ಟು ಟೈಟಾಗಿ ಕೂತಿರುತ್ತೆ. ಈ ಥರ ಡಬಲ್ ಟೇಪ್ ಹಾಕಿದ್ರೆ ಏನು ಜರುಗಾಡೋದಿಲ್ಲ. ಹಾಗೆಯೇ ಬಿಂದಿಗೆಗೆ ನಾನು ಅಕ್ಕಿ ಹಾಕಿದ್ದೀನಿ, ಕೆಳಗಡೆಗೂ ಅಷ್ಟೇ ತಟ್ಟೆಗೆ ಅಕ್ಕಿ ಹಾಕಿಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ಡೆಕೋರೇಷನ್ಗೆ ಅಂತ ಈ ಸಲ ಗೋಧಿನ ನೆನೆಸಿ ಮೊಳಕೆ ಬರಿಸಿ ಅದನ್ನು ಹಾಕಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಡೆಕೋರೇಷನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.